So good morning from Janki Chetty, Uttarakhand. The time 7:30. Temperature around 8 degrees Celsius, 8 to 10 degrees Celsius. I guess. Extremely cold. So I had a fresh bath. You can see some snow fallen on that mountain. I'll zoom it. It's the snow that has fallen on this mountain during the night. It's very cold morning. We took a bath and we're going for breakfast which they had made for us. Then we'll go for Yamunotri Dham trekking. It's approximately 6 kilometers from here. I'll update you soon about that. So this is our morning from Janki Chetty, Uttarakhand. So this is Yamuna Nadi. There is 8 people. ಬಿಸಿ ಕಾಯಿಸ್ಕೊಳ್ತಾ ಇದ್ದಾರೆ ಬೆಂಕಿಲಿ ತುಂಬ ಕೋಲ್ಡ್ ಇರೋಕ್ಕಲ್ಲ. ಯಮುನಾ ನದಿ ದಿ ಗೋಟ್ಸ್ ಆಫ್ ಹಿಮಾಲಯಸ್, ದಿ ಗೋಟ್ಸ್ ಆಫ್ ಕುರಿ, ಟಗರು, ಬೇಬಿ ಶೀಪ್, ಸ್ಲೇಬಿ. ಎಂತ ಹೆಂಗಿದೆ ಮರ ಇದೆ? ತಿಂಡಿ ಆಯ್ತುಂಟ? ಫುಲ್ ಸ್ಲೀಪಿ ಫೇಸ್. ಈಗ ನಮ್ಮ ರೂಮಿಂದ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಇದೆ ನಮ್ಮ ಕಾರ್. ಅಲ್ಲಿಂದ 6 kilometers ಡ್ರೈವ್ ಮಾಡಿ ಯಮುನೋತ್ರಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಚಾರ್ಧಾಮ್ನ ಮೊದಲನೇ ನಮ್ಮ ದರ್ಶನ ಚಾರ್ಧಾಮ್ ಯಾತ್ರೆಗೆ, ಯಮುನೋತ್ರಿ ಧಾಮದಲ್ಲಿ. lush green mountains, ಸ್ನೋ ಕವರ್ಡ್ ಮೌಂಟೈನ್ಸ್ ನೋಡೋಕ್ಕೆ ಸಿಗ್ತಾ ಇದೆ. ನೆನ್ನೆ ಸಿಮೆಂಟ್ ಹಾಕ್ತಾಯಿದ್ದಾರೆ, ಅವರು ರೋಡ್ ಮಾಡ್ತಾಯಿದ್ದಾರೆ ಆ ಹೋಟೆಲ್ ರೂಮ್ ಹತ್ರ ವೆಹಿಕಲ್ಸ್ ಹೋಗೋದಕ್ಕೆ. ಸೊ ಇದು ನಮ್ಮ ದಾರಿ ಯಮುನೋತ್ರಿ ಕಡೆಗೆ. बाय बाय. तो गाइस हम आ चुके हैं जानकी चट्टी पे. ಎಲ್ಲ ನೋಡ್ಬೋದು, ಕಾರ್ ಪಾರ್ಕಿಂಗ್ಸ್, ಹೋಟೆಲ್ಸ್ ತುಂಬ ಇದಾವೆ ಇಲ್ಲೂ ಕೂಡ ಸ್ಟೇ ಆಗೋದಕ್ಕೆ. ಏನು ಜಾನ್ಕಿ ಚಟ್ಟಿಲಿ ಇಳಿದು ನಮ್ಮ ಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಕಾಲು ದಾರಿಯ ಮೂಲಕ ಜಾನ್ಕಿ ಚಟ್ಟಿ. ಈಗ ನಮ್ಮ ಕಾರನ್ನು ಪಾರ್ಕ್ ಮಾಡಿ ಹೊರಡ್ತಾ ಇದ್ದೀವಿ ನಮ್ಮ ಯಮುನೋತ್ರಿ ಯಾತ್ರೆಗೆ ಜಾನ್ಕಿ ಚಟ್ಟಿಯಿಂದ. ಇದು ಜಾನ್ಕಿ ಚಟ್ಟಿ ಜಾಗದ ಹೆಸರು. ಇದು ನಾವು ಹೊರಡೋ ದಾರಿ. ಇಲ್ಲಿ ಕಾಣ್ತಾ ಇರೋ ದಾರಿನೇ ಹತ್ಕೊಂಡು ಹೋಗ್ಬೇಕಾಗಿರೋ ಜಾಗ ಯಮುನೋತ್ರಿ ಯಾತ್ರೆಗೆ. ಇಲ್ಲಿ ಬರ್ದಿದ್ದಾರೆ ನೋಡಿ, ಶ್ರೀ ಯಮುನೋತ್ರಿ धाम यात्रा में आपका हार्दिक स्वागत है. ಕೃಷಿ ಕಾರ್ಯಾಲಯ 800 ಮೀಟರ್ ಯಮುನೋತ್ರಿ ಪೈದಲ್ ಮಾರ್ಗ್ ಇಲ್ಲಿ ಹಾಕಿದ್ದಾರೆ. ಈ ದಾರಿ ಮೂಲಕ ಹತ್ಕೊಂಡು ನಾವು ಹೋಗಬೇಕಾಗಿದೆ. ಸೊ ಇಲ್ಲಿ ನಾವು ಚಾರ್ಧಾಮ್ ಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ ಯಮುನೋತ್ರಿಯಿಂದ. ನೀವು ಹತ್ಕೊಂಡು ಹೋಗ್ಬೋದು, ಅಥವಾ ಕುದುರೆ ಮೇಲೆ ಹೋಗ್ಬೋದು, ಅಥವಾ ಈ ಥರ ಜನ ನಿಮ್ಮನ್ನ ಎತ್ಕೊಂಡು ಹೋಗೋದು ಆಪ್ಷನ್ ಇದೆ. ಕುದುರೆ ಮೇಲೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಪ್ರಾಣಿ ಹಿಂಸೆ ಜಾಸ್ತಿ ಮಾಡ್ತಾರೆ ಈ ಕಡೆ. ಕರೆಕ್ಟಾಗಿ ಊಟ ಎಲ್ಲ ಹಾಕಲ್ಲ ಅಂತ ನ್ಯೂಸಲ್ಲಿ ನೋಡಿದ್ದೆ. ಸೊ ನಾವು ನಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಈ ಥರ ಕುದುರೆ ಮೇಲೂ ಹೊತ್ಕೊಂಡು ಹೋಗ್ಬೋದು. ಹೀಗೆ ಜನರು ಯಮುನೋತ್ರಿ ಯಾತ್ರೆಯನ್ನು ಮಾಡ್ತಾರೆ. ನೋಡಿ ಈಗ ನಮ್ಮ ಯಮುನಾ ನದಿ ಹೇಗೆ ಹರಿತಾ ಇದ್ದಾಳೆ ಅಂತ.
ಸೊ ಇಲ್ಲಿ ನೀವು ಉತ್ತರಾಖಂಡ್ ಚಾರ್ಧಾಮ್ ಯಾತ್ರೆ ಮಾಡೋದಕ್ಕಿಂತ ಮುಂಚೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಎಲ್ಲ ಕಡೆ ನಿಮಗೆ ರಿಜಿಸ್ಟ್ರೇಷನ್ ಕೇಳ್ತಾರೆ. ಸೊ ನಿಮಗೆ ಕಾರಲ್ಲಿ ಬರ್ಬೇಕಾದ್ರೆ ಕೂಡ ಕೇಳಿದ್ರು. ಇಲ್ಲಿ ಯಮುನೋತ್ರಿ ಹತ್ತಬೇಕಾದ್ರೆ ಇಲ್ಲಿ ನಮ್ಮ ಸ್ಕ್ಯಾನರ್ ತೋರಿಸಿ ಟೋಕನ್ ಕಲೆಕ್ಟ್ ಮಾಡಬೇಕು. ಈ ಟೋಕನ್ನ ಇಲ್ಲಿ ತೋರಿಸಿ ಮುಂದೆ ಹೋಗಬೇಕಾಗುತ್ತೆ. ಟೋಕನ್ ತೋರಿಸಿ ಮುಂದೆ ಯಮುನೋತ್ರಿ ಯಾತ್ರೆ ಕಂಟಿನ್ಯೂ ಮಾಡಬೇಕು. ಸೊ ಚಾರ್ಧಾಮ್ ಯಾತ್ರೆ ರಿಜಿಸ್ಟ್ರೇಷನ್ ಬರೋಕ್ಕಿಂತ 1-2 ದಿನ ಮುಂಚೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪರವಾಗಿಲ್ಲ, ನಡೆಯುತ್ತೆ. ತುಂಬ ಮುಂಚೆ ಮಾಡ್ಕೋಬೇಕು ಅನ್ನೋದಿಲ್ಲ. ನಿಮಗೆ ಎಷ್ಟು ದಿನ ಪ್ಲ್ಯಾನ್, ಯಾವ ಥರ ಅಪ್ರಾಕ್ಸಿಮೇಟ್ ಡೇಸಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೊರಡ್ಬೋದು. ಇದು ಚಾರ್ಧಾಮ್ ಯಾತ್ರೆ ರಿಜಿಸ್ಟ್ರೇಷನ್ ಇನ್ಫಾರ್ಮೇಷನ್. ನಿಮಗೆ ರೂಮ್ಸ್ ಕೂಡ ಆರಾಮಾಗಿ ಸಿಗುತ್ತೆ, ಜಾಸ್ತಿ ವರಿ ಮಾಡ್ಕೊಳ್ಳೋದಿರೋದಿಲ್ಲ, ಏನು ಪ್ರೀ ಬುಕ್ಕಿಂಗ್ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಬೆಳಕಿದ್ದಂಗೆ ಬೇಗ ಬಂದುಬಿಟ್ಟು ಜಾನ್ಕಿ ಚಟ್ಟಿ ಅಥವಾ ಬಕಾರ್ಟ್ ಅಂತ ಏನೋ ಒಂದು ಪ್ಲೇಸ್ ಇದೆ, ಆನ್ ದ ವೇ ಎಲ್ಲರೂ ನೀವು ರೂಮ್ನ ಸಿಗುತ್ತೆ, ಒಳ್ಳೆ ರೂಮ್ಸ್ ಸಿಗುತ್ತೆ. ನಾವು ಇವತ್ತಿದ್ದು ನೈಟ್ ಇನ್ ಪ್ಯಾರಡೈಸ್ ಅಂತ ಹೊಸ ಹೋಟೆಲ್, ತುಂಬ ಚೆನ್ನಾಗಿದೆ. ಆ ಥರ ತುಂಬ ಕಾಟೇಜಸ್ ಸಿಗುತ್ತೆ, ಕ್ಲೀನಾಗಿರುತ್ತೆ. ಸೊ ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಿಮ್ಮ ವೆಹಿಕಲ್ ತೊಗೊಳ್ಳಿ ಅಥವಾ ನಿಮ್ಮ ಫ್ಲೈಟ್ ಬುಕ್ ಮಾಡಿ ಇಲ್ಲಿ ಬನ್ನಿ, ನಿಮ್ಮ ಚಾರ್ಧಾಮ್ ಯಾತ್ರೆ ಆರಾಮಾಗಿ ಮುಗಿಸಿ. ಎಲ್ಲ ಸಿಸ್ಟಮೆಟಿಕ್ಕಾಗಿ ಗೌರ್ಮೆಂಟ್ ಅರೇಂಜ್ ಮಾಡಿದೆ, ಏನೂ ತೊಂದರೆ ಇಲ್ಲ, ಸೇಫ್ ಇದೆ ಅಷ್ಟೇ. You can see a waterfall here. It's a beautiful water flow of Yamuna Nadi. Continue our journey. ಸೊ ನಮ್ಮ ಅಸೆಂಟಲ್ಲಿ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು, ಕಾಣ್ತಾ ಇದ್ದಾರೆ. ಅವರು ಚಂದನ್ ಕುಮಾರ್ ಅಂತ, 72 ವರ್ಷ. ಅವರು ಬೆಂಗಳೂರು ಕಡೆಯಿಂದ ಒಬ್ಬರೇ ಹತ್ತುತ್ತಾ ಇದ್ದಾರೆ. ಅವರು ಕೂಡ ಎಲ್ಲೆಲ್ಲ ಟ್ರಾವೆಲ್ ಮಾಡ್ತಾಯಿದ್ದಾರೆ ಒಬ್ಬರೇ. ಈ ವಯಸ್ಸಲ್ಲಿ ಸೋಲೋ ಟ್ರಾವೆಲ್ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡಿಕೊಂಡು ಎಲ್ರಿಗೂ ಇನ್ಸ್ಪೈರ್ ಮಾಡ್ತಾಯಿದ್ದಾರೆ. ಏನಕ್ಕೆ ಒಬ್ಬರೇ ಅಂತ ಕೇಳಿದ್ರೆ ಅವ್ರು ಕೊಟ್ಟಿದ್ದ ರೀಸನ್, ನನಗೆ ಮನೇಲಿ ಕೂತ್ಕೊಳ್ಳೋಕೆ ಬೇಜಾರು ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಜಯ್? ಇದ್ರ ಬಗ್ಗೆ ಸ್ಪೀಚ್ಲೆಸ್. ಅಜಯ್ ಅವರಂತೂ ಸ್ಪೀಚ್ಲೆಸ್ ಆಗಿದ್ದಾರೆ. 72 years old. ನೋಡಿ ಹೇಗೆ ಹೋಗ್ತಾ ಇದ್ದಾರೆ, ನಮಗಿಂತ ಸ್ಪೀಡಾಗಿ ಹೋಗ್ತಾ ಇದ್ದಾರೆ. ಸೊ ಈ ಥರ ತುಂಬ ಜನ ವ್ಯಕ್ತಿಗಳು ಟೂರಲ್ಲಿ ನಿಮ್ಗೆ ಸಿಗ್ತಾರೆ. ಅದಕ್ಕೆ ದೊಡ್ಡವರು ಹೇಳೋದು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಎಲ್ಲ ಪಾಠಗಳು ಬುಕ್ಕಲ್ಲೇ ಸಿಗಲ್ಲ. ಟ್ರಾವೆಲಿಂಗ್ ಮಾಡಿದ್ರೆ ಜನ ಎಷ್ಟೋ ಕಲಿತಾರಂತೆ. ಈ ಥರ ಪಾಠಗಳು ನಮಗೆ ಕಲಿಯೋಕ್ಕೆ ಸಿಗ್ತವೆ. ಬಾಯ್ ಬಾಯ್. ಸೊ ವಿ ಆರ್ ಅಪ್ರಾಕ್ಸಿಮೇಟ್ಲಿ 4 ಕಿಲೋಮೀಟರ್ಸ್ ಹತ್ತಿದ್ದೀವಿ ಟ್ರೆಕ್ಕು. 4 ಅವಲಿ ಇನ್ನೊಂದು 2 ಕಿಲೋಮೀಟರ್ಸ್ ಇದೆ. ಜನ ಮಾಡ್ರೇಟ್ ಅಂತ ಹೇಳ್ಬೋದು, ಮೈಲ್ಡ್ ಟು ಮಾಡ್ರೇಟ್ ಅಮೌಂಟ್ ಆಫ್ ಪೀಪಲ್ ಆರ್ ದೇರ್ ಅಟ್ ದಿಸ್ ಮೂಮೆಂಟ್ ಇನ್ ಯಾವುದಿದು ಯಮುನೋತ್ರಿ ಧಾಮ್. ಹತ್ತುತ್ತಾ ಇದ್ದಾರೆ ಜನ, ಎಳೀತಾ ಇದ್ದಾರೆ, ಹಾಗೆ ನಡೀತಾ ಇದೆ. ಇನ್ನು 2 ಕಿಲೋಮೀಟ್ರ್ ಹೋದರೆ ನಾವು ಯಮುನೋತ್ರಿ ದರ್ಶನ ಮಾಡ್ಬೋದು. ದಟ್ಸ್ ದ ಕರೆಂಟ್ ಅಪ್ಡೇಟ್. ಇವಾಗ ಒಂದು 1/4 ಕಿಲೋಮೀಟರ್ ಅಷ್ಟಿದೆ. ದಾರಿಲಿ ಭೈರವ್ ಬಾಬಾ ಮಂದಿರ್ ಇದೆ, ಭೈರವನಾಥ ಮಂದಿರ ನೋಡಿಕೊಂಡು ಮುಂದೆ ನಡೆಯೋಣ. ಇನ್ನು 1/4 ಕಿಲೋಮೀಟ್ರ್ ಇದೆ.
1.25 ಕಿಲೋಮೀಟರ್ಸ್ ಲೆಫ್ಟ್. ನೋಡ್ತಾ ಇರ್ಬೋದು, ಇದೆ ನಮ್ಮ ದಾರಿ. ಅಲ್ಲಿವರೆಗೂ ಹೋಗ್ಬೇಕು ನಾವು. ಸೊ ಇನ್ನು 500 ಮೀಟ್ರ್ ಇದೆ ನಮ್ಮ ಯಮುನೋತ್ರಿ ಯಾತ್ರೆಯಲ್ಲಿ. ಇನ್ನು 500 ಮೀಟ್ರ್ ಹತ್ತಿದ್ರೆ ಮಾ ಯಮುನಾ ದರ್ಶನ ನೋಡ್ಬೋದು. ಆಲ್ಮೋಸ್ಟ್ ವಿ ಡನ್. ಸೊ ಫೈನಲಿ ನಾವು ಈ ಟ್ರೆಕ್ನ ಪೀಕಲ್ಲಿದ್ದೀವಿ. ಇಲ್ಲಿಂದ ಒಂದು 200 ಮೀಟರ್ಸ್ ಇಳಿದ್ರೆ ಕೆಳಗಡೆ ಯಮುನೋತ್ರಿ ಧಾಮ, ತಾಯಿ ಯಮುನಾದು ದೇವಸ್ಥಾನ ಸಿಗುತ್ತೆ. ಸೊ ಹತ್ತಿದ್ದೆಲ್ಲ ಆಯಿತು. ಇನ್ನು ಫ್ಯೂ ಮೀಟರ್ಸ್, ಅರೌಂಡ್ 200-300 ಮೀಟರ್ಸ್ ಇಳಿಬೇಕು. ಅಲ್ಲಿಗೆ ಯಮುನೋತ್ರಿ ದರ್ಶನ ಆಗುತ್ತೆ. ಗ್ಲೇಷಿಯರ್ಸಿಂದ ಯಮುನಾ ದೇವಿ ಹುಟ್ಟಿ ಕೆಳಗಡೆ ಹರಿತಾ ಇರೋ ದೃಶ್ಯ. ಇಲ್ಲಿಂದ ಸ್ಟಾರ್ಟ್ ಆಗಿ ಯಮುನಾ ನದಿ ಪೂರ ಡೆಲ್ಲಿ ಕೆಳಗಡೆ ಹೋಗ್ಬೋದು. ಇದು ಒಂದು ಯಮುನಾ ಕುಂಡ. ಅಲ್ಲಿ ಯಮುನೋತ್ರಿಲಿ ಯಮುನಾ ಕುಂಡ ಇದೆ. ಅಲ್ಲಿ ನಾವು ಯಮುನೋತ್ರಿ ತಾಯಿ ಹುಟ್ಟಿದ ಸ್ಥಳ ಎಂದು ಪೂಜೆ ಮಾಡ್ತೀವಿ. ನೋಡಿ, ಫಾಲ್ಸ್ ಕಾಣ್ತಾ ಇದೆ. ಮಲ್ಟಿಪಲ್ ವಾಟರ್ ಸ್ಟ್ರೀಮ್ಸ್ will see all coming from above glaciers going down to form ಯಮುನಾ ನದಿ. ಫೈನಲಿ ಯಮುನೋತ್ರಿ ಧಾಮಕ್ಕೆ ತಲುಪಿದ್ದೀವಿ. ಅಲ್ಲಿ ಕಾಣಿಸ್ತಾ ಇರೋದೆ ಯಮುನೋತ್ರಿ ದೇವಸ್ಥಾನ. ಹತ್ರಕ್ಕೆ ಹೋಗಿ ಎಷ್ಟು ಚೆನ್ನಾಗಿ ತೋರ್ಸೋಕ್ಕಾಗಲ್ಲ, ಇಲ್ಲಿಂದಲೇ ತೋರಿಸ್ತಾ ಇದ್ದೀವಿ. ಫೈನಲಿ ಯಮುನೋತ್ರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋ ಫೋಟೋಸ್, ಮೌಂಟೈನ್ಸು ಕಾಣ್ತಾ ಇದೆ. ಇದು ಯಮುನೋತ್ರಿ ದೇವಸ್ಥಾನ. ಯಮುನಾ ತಾಯಿ ಚಾರ್ಧಾಮ್ ಯಾತ್ರೆಯ ಮೊದಲನೇ ಧಾಮ ಯಮುನೋತ್ರಿ. ಜೈ ಶ್ರೀ. ಸೂರ್ಯಕುಂಡ್ ಹಾಟ್ ಸ್ಪ್ರಿಂಗ್ಸ್. ಯಮುನಾ ತಾಯಿಯ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಹೊರಟಿದ್ದೇವೆ. ಇಳಿಯೋದಕ್ಕೆ 1 ಅವರ್ ಆಗ್ಬೋದು. ರೂಮ್ಗೆ ಹೋಗಿ ಫ್ರೆಶ್ ಆಗಿ ನಮ್ಮ ಗಂಗೋತ್ರಿ ಯಾತ್ರೆನ ಸ್ಟಾರ್ಟ್ ಮಾಡ್ತೀವಿ. ಜೈ ಶ್ರೀ ಮಾ ಯಮುನಾ. ಸೊ ನಾವಿವಾಗ ಯಮುನೋತ್ರಿ ಮುಗಿಸ್ಕೊಂಡು ಗಂಗೋತ್ರಿಗೆ ಹೋಗ್ತಾ ಆನ್ ದ ವೇ ಉತ್ತರಕಾಶಿಲಿ ಸ್ಟೇ ಆಗೋಕ್ಕೆ ನಿಂತಿದ್ದೀವಿ. ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ಇದೆ. ಈ ಬ್ರಿಡ್ಜ್ನ ಕ್ರಾಸ್ ಮಾಡಿಕೊಂಡು ಭಾಗೀರಥಿ ನದಿ ಕಾಣ್ತಾ ಇದೆ. ಈ ಭಾಗೀರಥಿ ನದಿನ ಕ್ರಾಸ್ ಮಾಡಿಕೊಂಡು ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ಕಾಶಿ ವಿಶ್ವನಾಥ ಟೆಂಪಲ್ ವಿಶೇಷ ಏನತ್ತೆ ಅಂದರೆ, ಇದನ್ನು ಪರಶುರಾಮ ಅವರು ಕಟ್ಟಿದ್ದು. ಏನಕ್ಕೆ ಅಂದರೆ, ಮುಂದೊಂದು ದಿನ ಕಲಿಯುಗದ 2ನೇ ಪಾರ್ಟಲ್ಲಿ ನಮ್ಮ ಈಗಿರೋ ವಾರಾಣಸಿ ಕಾಶಿ ವಿಶ್ವನಾಥ ಟೆಂಪಲ್ ಏನಿದೆ ಅದು ಮುಳುಗೋಗುತ್ತಂತೆ. ಆ ಟೈಮಲ್ಲಿ ಅಲ್ಲಿರೋ ಶಿವನ ಇಲ್ಲಿ ತಂದು ಕೂರಿಸಿ, ಇದು ಶಿವನ 2ನೇ ಮನೆಯಾಗಿ, ಕಲಿಯುಗದ 2ನೇ ಪಾರ್ಟಲ್ಲಿ ಶಿವನ ಮನೆಯಾಗಿ ಇದು ಸ್ಥಾನ ತಗೊಳ್ಳುತ್ತೆ. ಸೊ ಇದು ಕಾಶಿ ವಿಶ್ವನಾಥ್ ಉತ್ತರ ಕಾಶಿಯಲ್ಲಿರೋ ಕಾಶಿ ವಿಶ್ವನಾಥ್ ಟೆಂಪಲ್ ಹಿಸ್ಟ್ರಿ. ಹೋಗಿ ದರ್ಶನ ಮಾಡಿ ತಿಳಿಸ್ತೀವಿ. ಇದೇ ನೋಡಿ ಭಾಗೀರಥಿ ನದಿ. ಈ ಭಾಗೀರಥಿ ನದಿ ಮುಂದೆ ಹೋಗಿ ಅಲಕಾನಂದ ನದಿ ಜೊತೆ ಸೇರಿ ಪವಿತ್ರವಾದ ನಮ್ಮ ಗಂಗಾ ನದಿ ಸ್ಟಾರ್ಟ್ ಆಗುತ್ತೆ. ಸೊ ಫರ್ದರ್ ದೇವಸ್ಥಾನ ತೋರಿಸ್ತೀನಿ ಮುಂದೆ ಹೋದ್ಮೇಲೆ. ಸೊ ಇದೆ ನಮ್ಮ ಕಾಶಿ ವಿಶ್ವನಾಥ ಟೆಂಪಲ್ ಆಫ್ ಉತ್ತರ ಕಾಶಿ. ಸೊ ನಮ್ಮ ದರ್ಶನ ಆಯಿತು. ಮುಗಿಸ್ಕೊಂಡು ನಮ್ಮ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಬೆಳಿಗ್ಗೆ ಎದ್ಬಿಟ್ಟು ನಮ್ಮ ಚಾರ್ಧಾಮ್ ಯಾತ್ರೆ 2ನೇ ಹಂತವಾದ ಗಂಗೋತ್ರಿ ಧಾಮ್ಗೆ ಭೇಟಿ ನೀಡ್ತೀವಿ. ಸೊ ಇವತ್ತಿಗೆ ಇಷ್ಟೇ. ಜೈ ಶ್ರೀ ಕಾಶಿ ವಿಶ್ವನಾಥ್. ನಮಃ ಶಿವಾಯ.